ಹಬ್ಬವನ್ನ ಕಾಮನ ಹಬ್ಬ, ಹೋಳಿ ಹಬ್ಬ, ಹೋಳಿಕ, ಹೋಳಿ ಹುಣ್ಣಿಮೆ, ವಸಂತೋತ್ಸವ ಅಂತೆಲ್ಲ ಕರಿತೀವಿ. ಆಸೆಗಳು, ಬಯಕೆಗಳು, ಮೋಹ, ವಾಂಛೆ, ಕಾಮನೆ, ಇಷ್ಟ, ಲಾಲಸೆ ಇದೆಲ್ಲವನ್ನೂ ಒಟ್ಟಾರೆಯಾಗಿ ಕಾಮ ಅಂತಾನೆ ಕರೆಯೋದು. ಹಾಗಾದ್ರೆ ಕಾಮದಹನ ಹಬ್ಬದಲ್ಲಿ ಕಾಮವನ್ನು ಸುಡಬೇಕಾ? ಯಾಕೆ? ಕಾಮ ಅನ್ನೋದು ಮನುಷ್ಯ ಹುಟ್ಟತಾನೆ ಬಂದಿರುತ್ತೆ, ರಕ್ತಗತವಾಗಿರುತ್ತೆ. ಅಂದ್ರೆ ಯಾವುದನ್ನಾದ್ರೂ ಬಯಸೋದು, ಹಣ ಬೇಕು ಅನ್ಕೊಳ್ಳೋದು, ಅಥವಾ ಯಶಸ್ಸು ಬೇಕು ಅನ್ಕೊಳ್ಳೋದು, ಹೊಟ್ಟೆ ತುಂಬ ಊಟ ಬೇಕು ಅಂತ ಅನ್ಕೊಳ್ಳೋದು, ಬಟ್ಟೆ ಬೇಕು, ಸೂರು ಬೇಕು, ಕಾರ್ ಬೇಕು, ಈ ರೀತಿ ಬೇಕು ಅಂತ ಅನ್ನಿಸಿಕೊಳ್ಳೋದೆಲ್ಲ ಕಾಮನೇನೆ. ಇಂತಹ ಕಾಮವನ್ನು ದಹಿಸಬೇಕಾ? ಯಾಕೆ? ಈ ಪ್ರಶ್ನೆ ಅಂತೂ ಬಂದೇ ಬರುತ್ತೆ. ಕಾಮದಲ್ಲಿ 2 ವಿಧ ಇದೆ. ಒಂದು ತ್ಯಾಜ್ಯ, ಮತ್ತೊಂದು ಪೂಜ್ಯ. ಯಾವ ಕಾಮವು ಅರಿಷಡ್ ವರ್ಗಗಳ ಜೊತೆಗೆ ಗುರುತಿಸಿಕೊಳ್ಳುತ್ತೋ, ಅಂದ್ರೆ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳ ಜೊತೆಗೆ ಗುರುತಿಸಿಕೊಳ್ಳುವಂತಹ ಕಾಮವನ್ನು ತ್ಯಾಜ್ಯ ಅಂತ ಕರಿತೀವಿ. ಅಂದ್ರೆ ಇಂತಹ ಕಾಮವನ್ನು ವರ್ಜಿಸಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಆದ್ರೆ ಯಾವ ಕಾಮವು ಪುರುಷಾರ್ಥದ ಜೊತೆಗೆ ಗುರುತಿಸಿಕೊಳ್ಳುತ್ತೋ, ಪುರುಷಾರ್ಥ ಅಂದ್ರೆ ಧರ್ಮ, ಅರ್ಥ, ಮೋಕ್ಷ, ಈ 3ರ ಜೊತೆ ಗುರುತಿಸಿಕೊಳ್ಳುವ ಕಾಮಕ್ಕೆ ಪೂಜ್ಯ ಅಂತ ಹೆಸರು. ಇಂತಹ ಕಾಮವನ್ನು ಸದಾಕಾಲ ಆಚರಿಸಬೇಕು ಅಂತಾನೂ ಶಾಸ್ತ್ರಗಳು ಹೇಳುತ್ತೆ. ಪುರುಷಾರ್ಥದಲ್ಲಿ ಸೇರಿದ ಕಾಮ ಅಂದ್ರೆ ಏನರ್ಥ? ವರ್ಗೀಕರಿಸೋದು ತುಂಬಾನೇ ಸುಲಭ, ಆಚರಿಸೋದು ಮಾತ್ರ ಬಹಳ ಕಷ್ಟ. ಪುರುಷಾರ್ಥದಲ್ಲಿ ಸೇರಿದ ಕಾಮ ಅಂದ್ರೆ ಯಾವ ಅಪೇಕ್ಷೆಯನ್ನು ಪಡೋದ್ರಿಂದ ಧರ್ಮ ಮತ್ತು ಮೋಕ್ಷಕ್ಕೆ ಹಾನಿ ಉಂಟಾಗೋದಿಲ್ವೋ ಅಂತಹ ಬಯಕೆಗಳನ್ನ, ಅಂತಹ ಅಪೇಕ್ಷೆಗಳನ್ನ ಪೂಜ್ಯ ಬಯಕೆಗಳು, ಪೂಜ್ಯವಾದ ಕಾಮನೆಗಳು ಅಂತ ಕರಿತೀವಿ. ಉದಾಹರಣೆಗೆ, ನನಗೆ ಹಣ ಬೇಕು, ಮತ್ತೊಬ್ಬರ ಮನೆಗೆ ಕನ್ನ ಹಾಕಿ ಹಣನ, ಒಡವೆನ ದೋಚ್ಕೊಂಡ್ಬಿಡ್ತೀನಿ. ಕದಿಯೋದಿಕ್ಕೆ ನಮ್ಮ ಧರ್ಮದಲ್ಲಿ ಬೆಲೆ ಇದೆಯಾ? ಕಳವನ್ನ ಧರ್ಮ ಬೆಂಬಲಿಸತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ನಾನು ಮತ್ತೊಬ್ಬರನ್ನ ದೋಚಿ ಗಳಿಸಿದಂತಹ ಹಣ ಪೂಜ್ಯವಾದ ಕಾಮ ಅಂತೂ ಆಗೋದಿಲ್ಲ, ಅದು ಯಾವತ್ತಿದ್ರೂ ತ್ಯಾಜ್ಯನೇ. ಮತ್ತೊಂದು ಉದಾಹರಣೆ, ನನಗೆ ಹೆಸರು ಮಾಡಬೇಕು ಅನ್ನೋ ಆಸೆ ಇದೆ. ಯಾರದೋ ಶ್ರಮಕ್ಕೆ ನನ್ನ ಹೆಸರಿನ ಲೇಬಲ್ ಅನ್ನ ಅಂಟಿಸಿ ಹೆಸರು ಮಾಡಿಬಿಡ್ತೀನಿ. ಇದು ಪೂಜ್ಯನಾ, ತ್ಯಾಜ್ಯನಾ? ಖಂಡಿತ ಇದು ತ್ಯಾಜ್ಯ. ನಮ್ಮ ಸುಕರ್ಮಗಳು ಮಾತ್ರ ನಮ್ಮನ್ನು ಮೋಕ್ಷದ ದಾರಿಯಲ್ಲಿ ಕರ್ಕೊಂಡು ಹೋಗೋದಿಕ್ ಸಾಧ್ಯ. ಹಾಗಾಗಿ ಯಾವ ಆಸೆಯು ಧರ್ಮ ಮತ್ತು ಮೋಕ್ಷ 2ರಿಂದಲೂ ಅನುಮೋದನೆಯನ್ನು ಪಡ್ಕೊಳ್ಳುತ್ತೋ ಅಂತಹ ಕಾಮ, ಅಂತಹ ಆಸೆ ಮಾತ್ರ ಪೂಜ್ಯ ಕಾಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅನುಮೋದನೆ ಪಡೆದೇ ಇರೋದು ತ್ಯಾಜ್ಯ ಕಾಮವಾಗತ್ತೆ. ಇನ್ನು ಕಾಮದಹನದ ಉತ್ಸವದ ಆಚರಣೆ ಯಾವ ರೀತಿ ಇರುತ್ತೆ? ಮನೆ ಮನೆಯಿಂದ ಬೆರಣಿನ, ಕಟ್ಟಿಗೆ ರಾಶಿನ, ಬೇಡದೇ ಇರುವ ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ, ಕೆಲವೊಮ್ಮೆ ಹೇಳ್ದೆ ಕೇಳ್ದೆ ತಗೊಂಡು ಬಂದು ಸಹ ಹೋಳಿ ಹಬ್ಬದ ಸಂಜೆ ಒಂದು ಕಡೆ ಗುಡ್ಡೆ ಹಾಕಲಾಗತ್ತೆ. ಹೀಗೆ ಗುಡ್ಡೆ ಹಾಕಿದಕ್ಕೆ ಬೆಂಕಿಯನ್ನು ಹಚ್ಚಿ ಕಾಮದೇವನನ್ನು ದಹಿಸಲಾಗತ್ತೆ. ಕಾಮದೇವನಿಗೆ 3 ಹೆಸರುಗಳು ಇವೆ: ಮನಸ್ಸಿಜ, ಮನ್ಮಥ ಮತ್ತು ಮದನ. ಮನಸ್ಸಿಜ ಅಂದ್ರೆ ಮನಸ್ಸಿನಲ್ಲಿ ಹುಟ್ಟುವ ಸಾತ್ವಿಕವಲ್ಲದ ಆಸೆಗಳು ಅಂತ ಅರ್ಥ. ಮನ್ಮಥ ಅಂದ್ರೆ ಮನಸ್ಸನ್ನು ಕಡೆಯುವುದು. ಯಾವ ಬಯಕೆ ನಮ್ಮೊಳಗೆ ಹುಟ್ಟತ್ತೋ ಅದು ಪ್ರತಿಕ್ಷಣ ನಮ್ಮನ್ನ ಸುಮ್ಮನೆ ಇರಕ್ ಬಿಡೋದೇ ಇಲ್ಲ. ಮನಸ್ಸನ್ನ ಬಿಡದೆ ಕಡಿಯತ್ತೆ, ಹಾಗೆ ಬಿಡದೆ ಕಾಡ್ತಾನೆ ಇರುತ್ತೆ. ಇನ್ನು 3ನೇದು ಮದನ. ಮದನ ಅಂದ್ರೆ ಮನಸ್ಸನ್ನ ಉನ್ಮತ್ತತೆಗೆ ಕೊಂಡೊಯ್ಯೋದು ಅಂತ ಅರ್ಥ. ಆ ಮೂಲಕ ಈ ಸುಖಕ್ಕಿಂತ ಬೇರೆ ಇನ್ಯಾವ ಸುಖನೂ ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅಂತ ಭ್ರಮಿಸೋದು. ಯಾವುದು ಅಧರ್ಮದ ಆಸೆನೋ ಅದು ತುಂಬಾ ಬೇಗ ಮೊಳಕೆ ಒಡೆದ್ಬಿಡತ್ತೆ. ಜೊತೆಗೆ ಅಷ್ಟೇ ವೇಗವಾಗಿ ಬೃಹದಾಕಾರವಾಗಿನೂ ಬೆಳ್ಕೊಂಡ್ಬಿಡತ್ತೆ. ಮೋಹ ಮತ್ತು ಮಾಯೆ, ಈ 2ರಿಂದ ಮನುಷ್ಯ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಮನಸ್ಸಿನಲ್ಲಿನ ಧರ್ಮಸಮ್ಮತವಲ್ಲದ ಕಾಮ ನಾಶ ಆಗಲಿ ಅನ್ನೋದೇ ಕಾಮದಹನದ ಆಚರಣೆಯ ಹಿಂದೆ ಇರುವಂತಹ ಮೂಲವಾದ ಸತ್ವ. ನಾವು ಇಷ್ಟಪಡೋದು ಜಗತ್ತಿನ ಕಣ್ಣಿನಲ್ಲಿ ಸ್ವೀಕೃತವಾಗಿದ್ರೆ ಅಂತಹ ಬಯಕೆಗಳಿಗೆ ನಿರ್ಬಂಧನೇ ಇಲ್ಲ. ಆದರೆ ನಾವು ಬಯಸೋದು ಜಗತ್ತಿನ ಕಣ್ಣಿನಲ್ಲಿ ತಿರಸ್ಕೃತವಾಗಿದ್ರೆ ಮಾತ್ರ ಅಂತಹ ಆಸೆಗಳಿಗೆ ಆಯುಷ್ಯನೇ ಇಲ್ಲ.
ಕಾಮದಹನದ ಬೆಂಕಿ ಹೊರಗಿನ ವಸ್ತುಗಳನ್ನು ದಹಿಸೋದರ ಜೊತೆಗೆ ಮನಸ್ಸಿನ ಅತೃಪ್ತಿಯನ್ನು ದಹಿಸಿ ಆತ್ಮತೃಪ್ತಿಯನ್ನು ನೀಡಲಿ ಅನ್ನೋದೇ ಹೋಳಿ ಹಬ್ಬದ ಮೂಲ ಆಶಯ ಆಗಿದೆ.